ಕಾರೊಂದು ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಘಟನೆ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಶ್ರೀ ರಂಗನಾಥ ದೇವಸ್ಥಾನದ ಮುಂಭಾಗ ಬುಧವಾರ ಬೆಳಗ್ಗೆ ನಡೆದಿದೆ. ನೋಡುತ್ತಿದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆ ಮಾರುತಿ ಸುಜುಕಿ ಸಿಯಾಜ್ ಕಾರು ಭಸ್ಮವಾಗಿದೆ. ಪಟ್ಟಣದ ಕಾನಕೆರೆ ಬಡಾವಣೆ ನಿವಾಸಿ ರಾಜಶೇಖರಯ್ಯ ಹಿರೇಮಠ್ ಅವರು ತಮ್ಮ ನಿವಾಸದಿಂದ ಆಗಮಿಸಿದ್ದಾರೆ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಸ್ಥಳೀಯರ ಸಹಕಾರದಿಂದ ಬೆಂಕಿ ನಂದಿಸಲು ಯತ್ನಿಸಿದ್ದಾರೆ. ಅಷ್ಟರಲ್ಲಾಗಲೇ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ. ಇನ್ನು ಸ್ಥಳೀಯ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದರೂ ಸಹ ಜಲವಾಹನ ಇಲ್ಲದಿರುವುದು ನಷ್ಟದ ಪ್ರಮಾಣ ಹೆಚ್ಚಾಗಲು ಕಾರಣವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದರೂ ಪೂರ್ಣ ಪ್ರಮಾಣದಲ್ಲಿ ಬೆಂಕಿ ನಂದಿಸಲು ವಿಫಲರಾದರು ಎಂದು ಸ್ಥಳೀಯರು ಆರೋಪವಾಗಿದೆ. ನ್ಯೂಸ್ ಬ್ಯೂರೋ, ಸಂದೀಪ್ UL, ಸೊರಬ. ಕ್ಷಣಕ್ಕೆ ಬಂದು ನಿಲ್ಸ್ಕೊಂಡಿರೋದಂತ ಅಷ್ಟೇ. ಇವಾಗ ಇಲ್ಲ ಇರ್ತಾರೆ ಬೇರೆ ಬಂದಿದ್ದೀವಿ. ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಂದ ರಂಗನಾಥ ದೇವಸ್ಥಾನ ಹತ್ರ ಬಂದು ಕ್ಯಾಂಟೀನ್ ಓಪನ್ ಮಾಡೋಣ ಅಂತ ಬಂದೆ. ಓಯಿಲ್ ಶಾರ್ಟೇಜ್ ಆಗಿ ಬೆಂಕಿ ಹತ್ತಿತ್ತು ಗಾಡಿಗೆ. ಹತ್ತಿತ್ತುವಾಗ ಬೆಂಕಿ ಹತ್ತಿ ಫೈರ್ ಆಫೀಸಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ಒಂದು 20 ನಿಮಿಷ ಬಿಟ್ಟು ಕಳಿಸಿದ್ವಿ. ಎಲ್ಲ ಸುಟ್ಟೋಗಿದೆ ಗಾಡಿ. ಇನ್ನೊಂದು ಗಾಡಿ ನಿಲ್ಸಿ ನಮ್ಗೆ ತೆಗಿಬಿಡಿಸ್ತು. ಅಲ್ಲಿ ಮನೆ ಹತ್ರ ಆಗ್ಬಿಟ್ಟಿದ್ರೆ ಇಲ್ಲಿ ಬರ ಫ್ರೀ ಇತ್ತು. ರಂಗಪ್ಪನೇ ಕಾಪಾಡ್ದ ಅನ್ನೋದು ಮನೆಯಿಂದ ಕ್ಯಾಂಟೀನಿಗೆ ಬಂದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಆಯಿಲು ಸರ್ಕಲೇಷನ್ ಆಗಿ ಬೆಂಕಿ ಹತ್ತಿತ್ತು. ಒಂದು 10 ನಿಮಿಷ ಬಿಟ್ಟು ಫೈರ್ ಆಫೀಸಿಗೆ ಫೋನ್ ಮಾಡಿದ್ರು. ಒಂದು 20 ನಿಮಿಷ ಬಿಟ್ಟು ಬಂದೆ ಫೈರ್ ಆಫೀಸರು. ಬೆಂಕಿ ಹತ್ತಿದೆ.